22 ವರ್ಷಗಳ ನಂತರ ಗಂಗಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಊರ ಹಬ್ಬ, ಗ್ರಾಮ ದೇವರುಗಳ ಪಲ್ಲಕ್ಕಿ ಉತ್ಸವ. ಭಾರತೀಯ ಪರಂಪರೆಯಲ್ಲಿ ಗ್ರಾಮ ದೇವರುಗಳ ಉತ್ಸವ, ಊರ ಹಬ್ಬ, ವಿಶೇಷ ಪೂಜೆಗಳು ಮತ್ತು ದೈವಗಳ ಬಗ್ಗೆ ನಂಬಿಕೆ ತಲತಲಾಂತರಗಳಿಂದ ನಡೆದುಕೊಂಡು ಬಂದಿದ್ದು, ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗಂಗಾಪುರ ಗ್ರಾಮದಲ್ಲಿ 22 ವರ್ಷಗಳ ನಂತರ ಅದ್ದೂರಿಯಾಗಿ ಊರ ಹಬ್ಬವನ್ನು ಆಚರಿಸಿದ್ದು, ಗ್ರಾಮದೇವಿ ಸಪ್ಲಂಬಾ ದೇವಿಗೆ ಗ್ರಾಮದ ಮಹಿಳೆಯರು ಉಡಿಯನ್ನು ತುಂಬಿ ಬಾಗಿನವನ್ನು ನೀಡುವ ಮುಖಾಂತರವಾಗಿ ಪೂಜೆಯನ್ನು ಸಲ್ಲಿಸಿ, ಗ್ರಾಮದ ಯುವಕರು, ಮಕ್ಕಳು, ವೃದ್ಧರು, ಮಹಿಳೆಯರು, ಪಾದಿಯಾಗಿ ಹಿರಿಯರೆಲ್ಲ ಸೇರಿ ಮುನೇಶ್ವರ ಸ್ವಾಮಿ, ದೊಡ್ಡಮ್ಮ ದೇವಿ, ಪಳಕ್ಕೆಮ್ಮ ದೇವಿ, ನೆರಡಮ್ಮ ಹಾಗೂ ಗ್ರಾಮದೇವಿಯಾದ ಸಪ್ಲಂಬಾ ದೇವಿಯರ ಉತ್ಸವ ಮೂರ್ತಿಗಳನ್ನು ಪಲ್ಲಕ್ಕಿಗಳಿಟ್ಟು ತಮಟೆ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡುತ್ತಾ ಎಲ್ಲರೂ ಕೂಡ ಸಡಗರ ಸಂಭ್ರಮದಿಂದ ಭಕ್ತಿಪೂರ್ವಕವಾಗಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ಪೂಜೆಯನ್ನು ಸಲ್ಲಿಸಿ ಉತ್ಸವವನ್ನು ಆಚರಿಸಿದ್ದಾರೆ. ಇನ್ನು ಸಪ್ಲಂಬಾ ದೇವಿಯ ಉತ್ಸವ ಮೂರ್ತಿಯನ್ನು ತಮಟೆ ವಾದ್ಯಗಳ ಮೆರವಣಿಗೆಯೊಂದಿಗೆ ಗ್ರಾಮದ ಯುವಕರು ಹೆಗಲ ಮೇಲೆ ಹೊತ್ತು ಪ್ರತಿ ಮನೆಗೂ ತೆರಳಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ತಾಯಿಗೆ ಮುಡಿಯನ್ನು ತುಂಬುವ ಮುಖಾಂತರವಾಗಿ ಹರಕೆಯನ್ನು ತೀರಿಸಿದ್ದಾರೆ. ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರಭೇಶ್ ರವರು ಹಾಗೂ ಹಾಲು ಉತ್ಪಾದಕ ಸಹಕಾರ ಸಂಘದ ಕಾರ್ಯನಿರ್ವಾಹಕರಾದ ರಾಜಣ್ಣನವರು, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮುನಿರಾಜುರವರು, ಮುಖಂಡರಾದ ನಾಗೇಶ್, ಕೆಂಪಣ್ಣ, ಮಂಜುನಾಥ್, ದೊಡ್ಡನಂಜಪ್ಪ, ಕಿರಣ್ ಯಾದವ್, GR ಮಂಜುನಾಥ್, CC ಮಂಜುನಾಥ್, CC ಚನ್ನಕೃಷ್ಣ, ನಾರಾಯಣ ಸ್ವಾಮಿ, GM ನಾರಾಯಣ ಸ್ವಾಮಿ, ಕಿರಣ್ ಯಾದವ್ ಮತ್ತು ಅವರ ಯುವ ಸಂಗಡಿಗರು ಹಾಗೂ ರಮೇಶ್ ನಾಯಕ್ ಕುಟುಂಬದವರು ಸೇರಿದಂತೆ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ 22 ವರ್ಷಗಳ ನಂತರ ಗ್ರಾಮ ದೇವರುಗಳ ಊರ ಹಬ್ಬ, ದೀಪೋತ್ಸವ, ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ವಿಜೃಂಭಣೆ ನಡೆದಿದ್ದು, MPCSನ ಕಾರ್ಯದರ್ಶಿಯಾದ ರಾಜಣ್ಣನವರು ಸೇರಿದಂತೆ ಎಲ್ಲ ಮುಖಂಡರುಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಪೊಲೀಸ್ ಇಲಾಖೆಯವರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಗ್ರಾಮ ಸೇರಿದಂತೆ ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ಮಳೆ ಬೆಳೆ ಸುಭಿಕ್ಷವಾಗಿ ರೈತರು ದೇಶವು ಕೂಡ ಚೆನ್ನಾಗಿರಲೆಂದು ದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಮೊದಲನೇದಾಗಿ ಶನಿವಾರ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭವಾಯಿತು. ಆ ದಿನ ನಮ್ಮ ಗ್ರಾಮ ಕುಲಬಾಂಧವನಾದ ಶ್ರೀಕೃಷ್ಣ ಪರಮಾತ್ಮಗೆ, ಮುತ್ತರಾಯ ಸ್ವಾಮಿಗೆ, ಆಂಜನೇಯ ಸ್ವಾಮಿಗೆ ಮತ್ತು ನಾಗದೇವತೆಗೆ ನರಸಿಂಹಸ್ವಾಮಿಗೆ ಮೊದಲ ದೀಪೋತ್ಸವ ಶನಿವಾರ. ತದನಂತರ ಭಾನುವಾರ ನಮ್ಮ ಶಕ್ತಿ ದೇವತೆಗಳಾದಂಥ ನಮ್ಮ ಗ್ರಾಮ ದೇವತೆ ಆದಂಥ ಸಪ್ಲಮ್ಮ ಮತ್ತು ಮುನೇಶ್ವರ ಸ್ವಾಮಿ, ನರಡಮ್ಮ, ಮಾರಮ್ಮ ಹಾಗೂ ಗಂಗಮ್ಮನವ್ರಿಗೆ, ಈ 5 ದೇವತೆಗಳಿಗೆ, ಶಕ್ತಿ ದೇವತೆಗಳಿಗೆ 7 ಮಂದಿ ಅಕ್ಕಯ್ಯಮ್ಮನವರು, ಈ 5 ದೇವರುಗಳಿಗೆ ಭಾನುವಾರ ದೀಪೋತ್ಸವ ಮಾಡಲಾಯಿತು. ಭಾನುವಾರ ತದನಂತರ ಇವತ್ತು ಎಲ್ಲ ದೇವರುಗಳನ್ನು ಸೋಮವಾರ ದಿವಸ ಇವತ್ತು ಉತ್ಸವ ಮಾಡ್ತಾ ಇದ್ದೀವಿ. ಗ್ರಾಮದಲ್ಲಿ ಭಾಳ ವಿಜೃಂಭಣೆ ನಡೀತಾ ಇದೆ. ಇದಕ್ಕೆ ನಮ್ಮೆಲ್ಲ ಗ್ರಾಮಸ್ಥರ ಸಹಕಾರವನ್ನು ಕೊಟ್ಟಿದ್ದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮಾಧ್ಯಮದವರಿಗೆ ಹಾಗೂ
ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ನಮ್ಮ ಗ್ರಾಮಸ್ಥರಿಗೆ ಶುಭವಾಗಲಿ ಹಾಗೂ ಮಳೆ ಬೆಳೆ ಚೆನ್ನಾಗಾಗಲಿ, ಸಕಲ ಸಂಪತ್ತು ಕೊಡಲಿ ಅಂತ ಹಾರೈಸ್ತೀನಿ. ಈ ಒಂದು ಸಂದರ್ಭದಲ್ಲಿ ಗಂಗಾಪುರದಲ್ಲಿ 21 ವರ್ಷ ತದನಂತರ ಗ್ರಾಮ ದೇವತೆಗಳ ಉತ್ಸವ, ದೀಪೋತ್ಸವ ನಡೆದಿದೆ. ಬಹಳ ವಿಜೃಂಭಣೆಯಿಂದ 3 ದಿವಸಗಳಿಂದ ಈ ಕಾರ್ಯಕ್ರಮ ನಡೆದಿದೆ. ನಮ್ಮ ಎಲ್ಲ ಗ್ರಾಮಸ್ಥರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎಲ್ಲ ನಮ್ಮ ಒಗ್ಗಟ್ಟಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೆದಿದೆ. ಇದಕ್ಕೆ ಆಗಮಿಸಿರ್ತಕ್ಕಂಥ ಸುತ್ತಮುತ್ತ ಗ್ರಾಮಸ್ಥರಿರ್ಬೋದು, ವಿಶೇಷವಾಗಿ ಎಲ್ಲ ಆಹ್ವಾನಿತ ಪ್ರಜೆಗಳಿರ್ಬೋದು, ಮಾಧ್ಯಮದವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಅದೇ ರೀತಿ ನಮ್ಮ ಈ ಗ್ರಾಮದಲ್ಲಿ ಇವತ್ತು ಕಟ್ಟೆಚ್ಚರಿಕೆಯಾಗಿ ಪೊಲೀಸ್ ಒಂದು ಏನು ಕಾರ್ಯನಿರ್ವಹಿಸಿತು ಸಿಬ್ಬಂದಿಯವರಿಗೆ ಅವ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ನಮ್ಮ ಗ್ರಾಮದ ದೀಪೋತ್ಸವವನ್ನು ಎಲ್ಲ ಸಹಬಾಳ್ವೆಯಿಂದ ಮಾಡಿದ್ದಕ್ಕೆ ಇವತ್ತು ನಾವು ಬಹಳ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀವಿ.